ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೊಜ್ಜೋಲಕ್ಕಿ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಗ್ಲಾಸ್ ಅವಲಕ್ಕಿ ತಗೊಂಡು ಈ ರೀತಿ ನೋಡ್ತಾ ಇರ್ಬೋದು ನೀವು. ನಾನು ಯಾವ ರೀತಿ ಜಸ್ಟ್ ಆನ್ ಆಫ್ ಇಷ್ಟು ಮಾತ್ರ ಮಾಡ್ಕೋಬೇಕಷ್ಟೆ. ತುಂಬಾ ನೀವು ಈ ರೈಟ್ ಸೈಡ್ ತಿರ್ಗಿಸಿದೀರಾ ಅಂತಂದ್ರೆ ತುಂಬ ಪೌಡರ್ ಆಗೋಗುತ್ತೆ, ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಲೆಫ್ಟ್ ಸೈಡ್ಗೆ ಜಸ್ಟ್ ಆನ್ ಆಫ್ 1 ಸೆಕೆಂಡ್ ಕೂಡ ಬೇಡ ಅದನ್ನ ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ. ಅಷ್ಟು ಮಾತ್ರ ಮಾಡ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ಅವಲಕ್ಕಿ ತರಿಯಾಗುತ್ತೆ ಅಂತಂದ್ರೆ ನಾನು ನೋಡಿಸ್ತೀನಿ ನಿಮ್ಗೆ ಯಾವ ರೀತಿ ಆಗುತ್ತದು ಅಂತ. ನೋಡಿ ಈ ರೀತಿ ಆಗಿದೆ ಅಂತಂದ್ರೆ ಅಷ್ಟೇ, ಅದನ್ನ ಒಂದು ಬೌಲ್ಗೆ ತಗೊಂಡ್ಬಿಡಿ. ಆಮೇಲೆ ನಾವು ಅದಕ್ಕೆ ಏನ್ ಬೇಕು ಅಂತಂದ್ರೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದು ಅಂದ್ರೆ ಖಾರ ಬರೋದಿಕ್ಕೆ ರಸ ಎಲ್ಲ ಬೇಕಲ್ವಾ. ಹುಣಸೆ ಹಣ್ಣನ್ನ ನೆನ್ಸ್ಕೊಂತ ಇದೀನಿ. ಇದು ನೀವು ನೈಟೇ ನೆನ್ಸಿಕೊಂಡ್ರೆ ಒಳ್ಳೇದು. ಬಟ್ ನೀವು ಬೇಗ ಅರ್ಜೆಂಟಾಗಿ ಮಾಡಬೇಕು ಅಂತಂದ್ರೆ ಈ ತರ ಹುಣಸೆ ಹಣ್ಣಿಗೆ ಬಿಸಿ ನೀರು ಹಾಕಿದ್ರೆ ಬೇಗನೆ ನೆನೆಯುತ್ತೆ. ಅದು ಒಂದು 20 ಮಿನಿಟ್ಸ್ಗೆಲ್ಲ ನೆಂದ್ಬಿಟ್ರೆ ರಸ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಾನು ಇವಾಗ 3 ಗ್ಲಾಸ್ ಅಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಈ ಮೆಜರ್ಮೆಂಟ್ ಅಲ್ಲಿ ನಾನು ಹುಣಸೆ ಹಣ್ಣು ತಗೊಂಡು ಒಂದು ಹಾಫ್ ಬೆಲ್ಲ ಉಂಡೆ ಇರುತ್ತಲ್ವಾ, ಅದರಲ್ಲಿ ಅರ್ಧ ಬೆಲ್ಲ ಉಂಡೆ ಅಷ್ಟು ಪುಡಿ ಮಾಡಿಬಿಟ್ಟು ನಾನೀಗ ಬಿಸಿನೀರು ಹಾಕೋತಾ ಇದ್ದೀನಿ. ಯಾಕಂದ್ರೆ ನಾನು ಮಾರ್ನಿಂಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇವತ್ತು ಬ್ರೇಕ್ಫಾಸ್ಟ್. ಆಲ್ಮೋಸ್ಟ್ ನಾನು ಡೈಲಿ ಹಿಂದಿನ ದಿವಸನೇ ಪ್ಲಾನ್ ಮಾಡ್ಕೊಬಿಡ್ತೀನಿ ಏನು ಟಿಫನ್ ಮಾಡಬೇಕು ಅಂತ. ಬಟ್ ನಾನೇನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ಸಡನ್ ಆಗಿ ಇವತ್ತು ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ಆಗುತ್ತೆ ಟಿಫನ್ ಅಂತ ಇದು ಮಾಡಿಬಿಟ್ಟು ನಾವು ಡಿಮಾರ್ಟ್ ಹೋಗ್ಬೇಕಿತ್ತು ಸ್ವಲ್ಪ, ಅದಕ್ಕೆ ಹೋಗಿ ಎಲ್ಲ ಬಂದ್ವಿ. ನಾನು ಈ ಗ್ಲಾಸಲ್ಲಿ 3 ಗ್ಲಾಸ್ ಅಷ್ಟು ಅವಲಕ್ಕಿ ತಗೊಂಡಿದ್ದೆ. ಅದೇ 3 ಗ್ಲಾಸ್ ಅಷ್ಟು ನಾನೀಗ ನೀರು ತಗೊತಾ ಇದ್ದೀನಿ. ನಾನಾಗಲೇ ಏನು ನೆನೆಸ್ಕೊಂಡಿದ್ನಲ್ವಾ ಹುಣಸೆ ಹಣ್ಣಿ ರಸ, ಅದನ್ನೆಲ್ಲ ಕ್ಲೀನಾಗಿ ಕಿವುಚಿ ಅದನ್ನ ಸೋರಿಸ್ಕೊಂಡು ನೋಡ್ತಾ ಇರ್ಬೋದು. ನಾನು 3 ಗ್ಲಾಸ್ ಅವಲಕ್ಕಿಗೆ 3 ಗ್ಲಾಸ್ ನೀರು ಅಂದ್ರೆ 1 ಗ್ಲಾಸ್ಗೆ 1, ಇದು ಕರೆಕ್ಟ್ ಮೆಜರ್ಮೆಂಟು. ನೀವು ಕಮ್ಮಿ ತಗೊಂಡ್ರೆ ಉದ್ರಾಗ್ಬಿಟ್ರೆ ನುಂಗಕ್ಕಾಗಲ್ಲ ಸ್ವಲ್ಪ, ಮತ್ತೆ ಇನ್ನು ಜಾಸ್ತಿ ತಗೊಂಡ್ರೆ ತುಂಬಾ ಮೆತ್ತಕ್ಕಾಗೋಗುತ್ತೆ, ಅದು ಕೂಡ ಚೆನ್ನಾಗಿರಲ್ಲ ಟೇಸ್ಟು. ಒಂದಕ್ಕೆ ಒಂದು ತಗೊಂಡ್ರೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ, ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತೆ ರೆಸಿಪಿನೂ ಕರೆಕ್ಟಾಗಿ ಹಾಳಾಗ್ದಿರೋ ಬರುತ್ತೆ. ಈಗ ನಾನು ಸಾಂಬಾರ್ಗೆ ಹಾಕೋತೀವಲ್ಲ ಆ ಪುಡಿ 2 ಸ್ಪೂನ್ ಹಾಕೊಂಡಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನಾನು 3 ಲೋಟ ಅಷ್ಟು ಅವಲಕ್ಕಿ ತಗೊಂಡಿರೋದು ಈ ಕ್ವಾಂಟಿಟಿ ಹೇಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ರಸಂ ಪೌಡರ್ ಹಾಕೊತಾ ಇದ್ದೀನಿ ನಾನು. 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ರಸಂ ಪೌಡರು ಮತ್ತೆ ಉಪ್ಪು, ಇದಿಷ್ಟೇ ಹಾಕೊಳ್ಳೋದು, ಬೇರೆ ಏನು ಹಾಕೊಳ್ಳೋಷ್ಟಿಲ್ಲ. ಉಪ್ಪು ಬಂದು ನಾವು ಸ್ವಲ್ಪ ಒಗ್ಗರಣೆಗೂ ಹಾಕೋತೀವಿ, ಅದಕ್ಕೆ ನೀವು ಇಲ್ಲಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಒಗ್ಗರಣೆಯಲ್ಲಿ ಸ್ವಲ್ಪ ಸ್ವಲ್ಪ 2 ಕಡೆನೂ ಹಾಕೊಳ್ಳೋದ್ರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ ನೀವು, ಯಾಕಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಸಾಂಬಾರು ಪೌಡರು ಒಬ್ಬೊಬ್ರು ಮನೇಲಿ ಕಲರ್ ಜಾಸ್ತಿ ಇರೋದಿಲ್ಲ, ಅದು ವೈಟ್ ಇಕ್ಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಾನು ಚಿಲ್ಲಿ ಪೌಡರ್ ಕೂಡ ಬಳಸ್ಕೊಂಡಿದ್ದೀನಿ. ನಿಮಗೆ ಬರೀ ಕಲರ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ನೀವು ಖಾರದ ಪುಡಿ ಬದಲು ಬರೀ ಚಿಲ್ಲಿ ಪೌಡರ್ ಕೂಡ ಮಾಡ್ಕೊಂಡು ಹಾಕೋಬಹುದು. ಬಟ್ ಟೇಸ್ಟು ಕಲರ್ ಎರಡೂ ಬೇಕು ಅಂತಂದ್ರೆ ನಿಮಗೆ ಅದು 2 ಕ್ವಾಂಟಿಟಿಯಲ್ಲಿ ತಗೊಂಡ್ರೆ 1 ಸ್ಪೂನು ಕಲರು ಬರುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಡ್ರ್ಯಾಗ್ ಮಾಡಿ ವಿಡಿಯೋ ಮಾಡ್ತಿಲ್ಲ, ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಟಿಪ್ಸ್ ತರ ಹೇಳೋದ್ರಿಂದ ಟೇಸ್ಟು ಹಾಳಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಹೇಳ್ತಾ ಇದೀನಿ. ನೋಡಿ ಆಗಲೇ ನಾನು ಏನು ಪೌಡರ್ ತರ ಮಾಡ್ಕೊಂಡಿದ್ದೆ ಆನ್ ಆಫ್ ಮಾಡಿ, ಅದಕ್ಕೆ ಇವಾಗ ಮಿಕ್ಸ್ ಮಾಡಿರೋದನ್ನೆಲ್ಲ ಹಾಕಿ, ಇದು ನೋಡೋದಕ್ಕೆ ನಿಮಗೆ ತುಂಬಾ ನೀರಾಗಿರುತ್ತೆ. ಬಟ್ ಒಂದು 20 ಮಿನಿಟ್ಸ್ ಇಲ್ಲ ಹಾಫ್ ಅನ್ ಅವರ್ ಅದನ್ನ ಬಿಟ್ಟಿದೀವಿ ಅಂತಂದ್ರೆ ಅದು ಚೆನ್ನಾಗಿ ನೀರೆಲ್ಲ ಇಚ್ಕೊಂಡು ಚೆನ್ನಾಗಿ ನೆನೆಯುತ್ತೆ. ಆ ತರ ಆಗ್ಬೇಕದು. ನೀವು ಅಂದ್ರೆ ನೀರಲ್ಲಿ ಹಾಕಿದ ತಕ್ಷಣ ಒಂದು 10 ಮಿನಿಟ್ಸ್ಗೆ ಎಲ್ಲ ಗೊಜ್ಜು ಮಾಡ್ಬಿಟ್ಟು ಕಲಿಸ್ಬೇಡಿ. ಅದ್ ನೋಡ್ಕೊಳ್ಳಿ ಉದ್ರಾಗಿ ಅವಲಕ್ಕಿ ನೆಂದಿದೆ ಅಂತ ಗೊತ್ತಾಗೋ ಟೈಮಲ್ಲಿ ಮಾತ್ರ ಅದಕ್ಕೆ ಗೊಜ್ಜಾಕಿ ಬೆರೆಸಿ. ಫಸ್ಟೇ ಬೆರೆಸ್ಬಿಟ್ರೆ ಅದು ಮುದ್ದೆ ಆಗೋಗುತ್ತೆ. ಅದಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅಷ್ಟ್ರಲ್ಲಿ ನಾನೀಗ ಎಳ್ಳು ತಗೊಂಡಿದ್ದೀನಿ. ಎಳ್ಳನ್ನ ಕಮ್ಮಿ ಕ್ವಾಂಟಿಟಿಯಲ್ಲಿ ಹುರ್ಕೊಂಡು ಅದು ಕೊಬ್ಬರಿ ಇವೆರಡನ್ನೂ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಇವಾಗ ರುಬ್ಕೊತೀನಿ. ಇದು ಫೈನ್ ತರ ಅಂದ್ರೆ ಫುಲ್ ಪೌಡರ್ ಆಗಬೇಕು, ಆ ತರ ಇದನ್ನ ಪೌಡರ್ ಮಾಡ್ಕೊಂಡು ಈಗ ನಾನು ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ
ಕಡಲೆ ಬೀಜ ಮತ್ತೆ ಕರಿಬೇವು ಜೊತೆ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಇರುತ್ತಲ್ವಾ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಫಸ್ಟ್ ಒಂದು ಬೌಲ್ಗೆ ತೆಕ್ಕೊಂಡ್ಬಿಟ್ಟು ಆಮೇಲೆ ನಾನು ಒಗ್ಗರಣೆ ಹಾಕೊಳ್ತೀನಿ. ಯಾಕಂತಂದ್ರೆ ಕಡಲೆ ಬೀಜ ಜೊತೆ ಒಗ್ಗರಣೆ ಹಾಕೊಂಡ್ರೆ ಅದೆಲ್ಲ ಮೆತ್ತಗಾಗೋಗುತ್ತೆ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈಗ ಕಡಲೆ ಬೀಜವೆಲ್ಲ ನಾನು ಒಂದು ಬೌಲ್ ತಗೊಂಡು ಈಗ ಒಗ್ಗರಣೆ ಹಾಕೊಳ್ಳೋಣ. ಮೊದಲು ಎಣ್ಣೆ ಆಗ್ಲೇನೆ ಕಾದಿರುತ್ತಲ್ವಾ, ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ನಾವು ಖಾರಕ್ಕೆ ಚಿಲ್ಲಿ ಪೌಡ್ರು ಮತ್ತೆ ಖಾರದ ಪುಡಿ ಎಲ್ಲ ಬಳಸ್ಕೊಂಡಿದೀವಿ. ಈಗ ಸುಮ್ಮನೆ ಸ್ವಲ್ಪ ಒಂದೆರಡು ಒಣಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಖಾರಕ್ಕೆ ಅಂತ ಅಲ್ಲ, ಅದು ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದೆರಡು ಒಣಮೆಣಸಿನ್ಕಾಯಿನ ಅದ್ರಲ್ಲಿ ಹುರ್ಕೊಂಡು ಹಾಕೊಳ್ಳಿ. ಮತ್ತೆ ನಾವು ಅವಾಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡು ಏನ್ ಕೊಬ್ಬರಿ ಮತ್ತೆ ಏಲಕ್ಕಿ ಪುಡಿ ಇಟ್ಟಿದ್ವಲ್ಲ ಅದು, ಮತ್ತೆ ಅರಿಶಿನ ನೀವು ಇದಕ್ ಬೇಕಿದ್ರು ಹಾಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ನಾವ್ ಆಗ್ಲೇ ಉಪ್ಪು ಖಾರ ಎಲ್ಲ ಹಾಕೊಂಡಿದ್ವಲ್ಲ ಅವಲಕ್ಕಿಗೆ, ಆ ಟೈಮಲ್ಲಿ ಬೇಕಿದ್ರು ಹಾಕೊಬಹುದು. ಆದ್ರೆ ನಾನು ಇಲ್ಲಿ ಬಾಡಿಸ್ಕೊಳ್ಳಕ್ಕೆ ಹಾಕೊಂಡಿದೀನಿ. ಸ್ವಲ್ಪ ಅರಿಶಿನ ಹಾಕೊಂಡು ಹಾಗೂ ಉಪ್ಪು, ನಾವು ಇವಾಗ ಉಪ್ಪು ಅಲ್ಲೂ ಹಾಕೊಂಡಿರ್ತೀವಿ, ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಕರಿಬೇವು, ಕೊತ್ತಂಬರಿ ಎಲ್ಲ ಲಾಸ್ಟ್ ಅಲ್ಲಿ ನಾವೇನು ಬೆರೆಸ್ಕೋತೀವಲ್ವಾ ಅವಲಕ್ಕಿ, ಆಗ ಹಾಕೊಂಡ್ರೆ ಅದು ಸ್ಮೆಲ್ ಹಂಗೆ ಚೆನ್ನಾಗಿರುತ್ತೆ ಕೊತ್ತಂಬರಿದು. ಅದಕ್ಕೆ ಇದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ರೀತಿ ಬಾಡಿಸ್ಕೊಂಡ್ರೆ ಚೆನ್ನಾಗೆ ಅವಲಕ್ಕಿ ಎಲ್ಲ ಅಷ್ಟ್ರಲ್ಲಿ ನೋಡಿ ಈ ರೀತಿ ಆಗಿರುತ್ತೆ. ಇನ್ನೂ ಸ್ವಲ್ಪ ಇದಾಗಿದೆ ತ್ಯಾವ. ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಇದನ್ನ ನೀವು ಕ್ಲೀನಾಗಿ ಕೈಯಲ್ಲೇ ಕಲ್ಸ್ಕೊಂಡ್ಬಿಡ್ಬೇಕು ಫಸ್ಟೇ. ಅದ ಹಂಗೆ ಇದ್ದಾಗ ನಾವು ಒಗ್ಗರಣೆ ಹಾಕ್ಬಿಟ್ರೆ ಅದು ಮುದ್ದೆ ಹಾಗಾಗೆ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಆಗಿ ಎಲ್ಲ ಬೆರೆಸ್ಕೊಂಡು ನಾವ್ ಆಗ್ಲೇ ಏನ್ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಕಡಲೆ ಬೀಜ ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಮೇಲೆ ಹಾಕಿ ಕ್ಲೀನ್ ಆಗಿ ಇದನ್ನ ಬೆರೆಸ್ಕೊಂಡ್ರೆ ಗೊಜ್ಜು ಅವಲಕ್ಕಿ ರೆಡಿ ಇರುತ್ತೆ. ಇದು ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರೆ, ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಇದು ನಾವ್ 2 ರೀತಿ ಮಾಡ್ಕೋಬಹುದು. ಪುಳಿಯೋಗರೆ ಗೊಜ್ಜು ಮಾಡ್ಕೋತೀವಲ್ವಾ, ಆ ತರಾನು ಮಾಡ್ಕೊಬಹುದು, ಮತ್ತೆ ಈ ತರ. ಬಟ್ ಇದು ತುಂಬಾ ಈಸಿ ಮತ್ತೆ ಟೇಸ್ಟ್ ಕೂಡ ಇದು ಚೆನ್ನಾಗಿರುತ್ತೆ. ಟೆಂಪಲ್ ಅಲ್ಲೆಲ್ಲ ಕೊಡ್ತಾರಲ್ವಾ, ಅದು ಇದೇ ಮೆಥಡ್ ಕೊಡೋದವ್ರು. ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ, ಬಟ್ ಮಾಡ್ಕೊಳ್ಳೋದು ಗೊತ್ತಿರೋದಿಲ್ಲ. ಈಸಿನೇ. ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ, ಬಟ್ ಅವಲಕ್ಕಿ ನೆನೆಯಕ್ ಮಾತ್ರ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಬೆಳಗ್ಗೆನೆ ಎದ್ದಿದ ತಕ್ಷಣ ಅವಲಕ್ಕಿ ನೆನ್ಸ್ಬಿಟ್ರೆ ಬೇಗನೆ ಟಿಫನ್ ಆಗೋಗುತ್ತೆ ನೋಡಿ. ಈಗ ಪುಡಿ ಆಗಿರುತ್ತೆ. ನೀವು ಬೆರೆಸ್ಕೊಳ್ಳೋಕ್ ಕೂಡ ಅಷ್ಟೇ, ಕೈಯಲ್ಲಿ ಬೆರೆಸ್ಕೊಂಡ್ರೆ ಅದು ಹಾಗೆ ಅಂದ್ರೆ ಉದ್ರುದ್ರಾಗೆ ಅಂತಾರಲ್ವಾ, ಆ ತರ ಇರುತ್ತೆ ಅವಲಕ್ಕಿ. ನೀರಾಗಿದ್ರೆ ಅದು ಮುದ್ದೆ ಕಟ್ಕೊಂಡ್ರೆ ಟೇಸ್ಟ್ ಕೂಡ ಅಷ್ಟು ಹಿಡಿಯಲ್ಲ, ಉಪ್ಪು ಖಾರ ಎಲ್ಲ. ಅದಕ್ಕೆ ಈಗ ನಾನು ಇಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಸಿಸರ್ ಅಲ್ಲಿ ಕೊತ್ತಂಬರಿ ಸೊಪ್ಪು. ಫ್ರೆಶ್ ಆಗಿ ಹಂಗೆ ಕಟ್ ಮಾಡ್ಕೊಂಡು ಹಂಗೆ ಹಾಕೊಂಡು ಇದನ್ನ ಒಂದ್ ಲೋ ಫ್ಲೇಮ್ ಅಲ್ಲಿ 5 ಮಿನಿಟ್ಸ್ ಬಿಸಿ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಅವಲಕ್ಕಿ ನಾವು ಬೇಯಿಸಿರಲ್ವಲ್ಲ, ಬಿಸಿ ಮಾಡ್ಕೊಂಡ್ರೆ ತಿನ್ನಕ್ ಚೆನ್ನಾಗಿರುತ್ತೆ ಅಂತ 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ತಿರ್ಗಿಸ್ಕೊಡ್ತಿದ್ರೆ ಅದನ್ನ ಹಾಟ್ ಬಾಕ್ಸ್ ಆಗ್ಲಿ, ಇಲ್ಲ ಇದು ತಣ್ಣಗೆ ಆದ್ಮೇಲೆನೆ ತಿನ್ನಕ್ ಚೆನ್ನಾಗಿರೋದು. ಬಟ್ ಅವಲಕ್ಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬಿಸಿ ಮಾಡ್ಕೊಂತ ಇದೀನಿ. ನನ್ ವಿಡಿಯೋಸ್ ಹೀಗೆ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಯಾಕಂದ್ರೆ ಕುಕಿಂಗ್ ವಿಡಿಯೋಸ್ ಸ್ಕಿಪ್ ಮಾಡಿದ್ರೆ ನೀವು ಯಾವ್ದಾದ್ರು ಇಂಗ್ರೀಡಿಯೆಂಟ್ ಮಿಸ್ ಆದ್ರೂನು ಟೇಸ್ಟ್ ಹಾಳಾಗುತ್ತೆ. ಅದಕ್ಕೋಸ್ಕರ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.